ಮಧ್ಯ ಕರ್ನಾಟಕದ ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಜಿಲ್ಲೆಗಳಲ್ಲಿ ಮೊಹರಂ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಪೀರಲ ಹಬ್ಬ ಆಚರಣೆಯು ಹಿಂದೂ ಮುಸ್ಲಿಂ ಬಾಂಧವರ ನಡುವಿನ ಭಾವೈಕ್ಯತೆಯ ಶ್ರೇಷ್ಠ ಸಂಕೇತವಾಗಿದೆ ಎಂದು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡ ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಅಭಿಪ್ರಾಯಪಟ್ಟರು. ಚಳ್ಳಕೆರೆ ತಾಲೂಕಿನ ನಲಗೇತನಹಟ್ಟಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಮೊಹರಂನ ಕೊನೆಯ ದಿನ ಪೀರಲ ಹಬ್ಬದ ಉತ್ಸವದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಬ್ಬದ ಐತಿಹಾಸಿಕ ಹಿನ್ನೆಲೆಯನ್ನು ವಿವರಿಸಿದ ಅವರು, ಚಿತ್ರದುರ್ಗದ ಮದಕರಿ ನಾಯಕರ ಸೈನ್ಯದಲ್ಲಿ ಹಿಂದೂ ಧರ್ಮದ ಹಿಂದುಳಿದ ವರ್ಗದ ಯೋಧರೊಂದಿಗೆ ಮುಸ್ಲಿಂ ಸಮಾಜದ ಸೈನಿಕರು ಹೆಗಲಿಗೆ ಹೆಗಲು ಕೊಟ್ಟು ಹೋರಾಡುತ್ತಿದ್ದರು. ಅಂದಿನ ಆ ವೀರ ಸೈನಿಕರು ಮದಕರಿ ನಾಯಕರ ಮೇಲಿದ್ದ ನಿಷ್ಠೆ, ಅಭಿಮಾನದಿಂದ ಪ್ರಾಣ ತ್ಯಾಗ ಮಾಡಿದ್ದರು. ಆ ವೀರರ ಸ್ಮರಣಾರ್ಥ ಅವರ ತ್ಯಾಗದ ಸಂಕೇತವಾಗಿ ಈ ಪೀರಲ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ತಿಳಿಸಿದರು. ಈಗ ಒಂದು 5 ನಿಮಿಷ. ಐತಿಹಾಸಿಕವಾದಂಥ ಗ್ರಾಮ ಮೊಳಕಾಲ್ಮೂರು ಕ್ಷೇತ್ರದ ನಲಗೇತನಹಟ್ಟಿ. ಈ ಗ್ರಾಮದಿಂದ ನಮ್ಮ ಪೂರ್ವಜರಾದಂಥ ಪೂರ್ಣಮುತ್ತಪ್ಪನವರು 2 ಸರಿ ಶಾಸಕರಾಗಿ ಆಯ್ಕೆ ಮಾಡಿದಂಥ ಒಂದು ಪರಂಪರೆ ಇರೋವಂಥ ಒಂದು ಗ್ರಾಮ. ಇವತ್ತು ಇಂಥ ಒಂದು ಗ್ರಾಮದಲ್ಲಿ ಹಿಂದೂ ಭಾವೈಕ್ಯತೆಯ ಈ ಪೀರಲ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮವನ್ನು, ಈ ಹಬ್ಬವನ್ನು ಇವತ್ತು ಎಲ್ಲ ನಲಗೇತನಹಟ್ಟಿ ಮತ್ತು ನಲಗೇತನಹಟ್ಟಿ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಕೂಡ ಇವತ್ತು ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ಪೀರಲ ಹಬ್ಬದ ಎಲ್ಲ ನಲಗೇತನಹಟ್ಟಿ ಮತ್ತು ನಲಗೇತನಹಟ್ಟಿ ಸುತ್ತಮುತ್ತಲ ಗ್ರಾಮದ ಎಲ್ಲ ಜನತೆಗೆ ಶುಭಾಶಯಗಳು. ಏಕೆಂದರೆ ಪೀರಲ ಹಬ್ಬ ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತೀವಿ, ಇದಕ್ಕೆ ಒಂದು ವಿಶೇಷವಾದ ಈ ಚಾರಿತ್ರಿಕ ಕುರು ಇದೆ. ಏಕೆ ಅಂತ ಹೇಳಿದ್ರೆ, ನಾವು ನಿನ್ನೆ ಮೊಹರಂ ಮಾಡಿದ್ದಾರೆ, ಎಲ್ಲ ಮುಸ್ಲಿಂ ಜನಾಂಗರೆಲ್ಲ ಸರಿ ಮೊಹರಂ ಮಾಡಿದ್ದಾರೆ. ಪ್ರವಾದಿ ಮಹಮ್ಮದನ ಮೊಮ್ಮಗ ಏನು ಈ ಸಮಾಜಕ್ಕೋಸ್ಕರ ಏನೋ ಅವನು ಪ್ರಾಣವನ್ನು ತ್ಯಾಗ ಮಾಡಿದೆ, ಅದರ ಹಿನ್ನೆಲೆಯಲ್ಲಿ ಮುಸ್ಲಿಂ ಜನಾಂಗ ಎಲ್ಲ ಸೇರಿಕೊಂಡು ಮೊಹರಂ ಮಾಡ್ತಾರೆ. ಆ ಮೊಹರಂಗೆ ಪ್ರತಿಯಾಗಿ ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹುತೇಕ ಚಿತ್ರದುರ್ಗ ಜಿಲ್ಲೆ ಪಕ್ಕ ಬರೋವಂಥ ಕೂಡ್ಲಿಗಿ ಮತ್ತು ಕೆಲವೊಂದು 2-3 ಬಳ್ಳಾರಿ ಜಿಲ್ಲೆಯಲ್ಲಿ 2-3 ತಾಲೂಕುಗಳಲ್ಲಿ ಈ ಪೀರಲ ಹಬ್ಬ ಮಾಡ್ತಾರೆ. ಇದ್ರ ವಿಶೇಷತೆ ಏನು ಅಂದರೆ, ಹಿಂದೆ ಮದಕರಿ ನಾಯಕ 17ನೇ ಶತಮಾನದಲ್ಲಿ ಈ ಒಂದು ಚಿತ್ರದುರ್ಗ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ಹೈದರಾಲಿ ಈ ಚಿತ್ರದುರ್ಗಕ್ಕೆ ಬಂದು ಹೈದರಾಲಿ ಮದಕರಿ ನಾಯಕರಿಗೆ ಅವಮಾನ ಮಾಡುವಂಥ ಮಾತಾಡೋಂಥ ಸಂದರ್ಭದಲ್ಲಿ 5 ಜನ ಮುಸ್ಲಿಂ ಯೋಧರು, ಅಂದರೆ ಮುಸ್ಲಿಂ ಸೈನಿಕರು 5 ಜನ ಆ ಮಾತನ್ನು ಕೇಳಿ ಅವರು ಆತ್ಮಾಹುತಿ ಮಾಡ್ತಾರೆ. ಮದಕರಿ ನಾಯಕರಿಗೆ ತುಂಬ ನೋವಾಗುತ್ತೆ. ಎಂಥ ಭಾವೈಕ್ಯತೆಯ ಭೂಮಿ ಇದು ಚಿತ್ರದುರ್ಗ. ಮುಸ್ಲಿಮು ಹಿಂದೂಗಳು ಯಾವುದು ಭಿನ್ನ ಭೇದ ಇಲ್ಲದೆ ಒಂದು ದೇಶಕ್ಕೋಸ್ಕರ, ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಇರೋವಂಥ ಸೈನಿಕರು ಅವರು ಆತ್ಮಾಹುತಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರ ಜ್ಞಾಪಕಾರ್ಥವಾಗಿ ನನ್ನ ಸಮೂಹ, ನನ್ನ ಜನಾಂಗ, ನನ್ನ ಸಮೂಹ ಅಂದರೆ ಬರೀ ನಾಯಕರೇ ಅಂತಲ್ಲ, ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಸ ಇರೋಂಥ ಎಲ್ಲ ಜನಾಂಗವೂ ಕೂಡ ಈ ಒಂದು ಡೈನಸ್ಟಿ, ಈ ಒಂದು ಏನೋ ರಾಜ್ಯಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿರೋಂಥ, ಪ್ರಾಣತ್ಯಾಗ ಮಾಡ್ಕೊಂಡಿರೋಂಥ ಈ ಮುಸ್ಲಿಂ 5 ಜನ ಯುವಕರ ಗುರು ಆಗಿ ನಿಮ್ಮ ಜೀವ ಇರೋವರೆಗೂ, ಮುಂದಿನ ತಲೆಮಾರಿನವರೆಗೂ ಕೂಡ ಇದೊಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಅನ್ನೋ ಒಂದು ಸಂದೇಶವನ್ನು ಮದಕರಿ ನಾಯಕ ಕೊಟ್ಟಿರ್ತಾರೆ. ಹಾಗಾಗಿ ಈ ಭಾಗದಲ್ಲಿ ಏನು ಮೊಳಕಾಲ್ಮೂರು ಕ್ಷೇತ್ರ ಇರ್ಬೋದು, ಚಳ್ಳಕೆರೆ ಕ್ಷೇತ್ರ ಇರ್ಬೋದು, ಜಗಳೂರು ಕ್ಷೇತ್ರ ಇರ್ಬೋದು, ಕೂಡ್ಲಿಗಿ ಕ್ಷೇತ್ರ ಇರ್ಬೋದು, ಇಲ್ಲೆಲ್ಲ ಬಹುಸಂಖ್ಯಾತರು ಆ ಮದಕರಿ ನಾಯಕರ ಡೈನೆಸ್ಟಿನಲ್ಲಿ, ಸಾಮ್ರಾಜ್ಯದಲ್ಲಿ ಸೈನಿಕರಾಗಿ ಕೆಲಸ ಮಾಡಿರೋಂಥ ಎಲ್ಲ 50% ಜನ ಇಲ್ಲೇ ಇದ್ದಾರೆ. ಇವರ ತಾತ ಇರ್ಬೋದು, ಮುತ್ತಾತ ಇರ್ಬೋದು, ಅವರು ಮುತ್ತಾತ ಇರ್ಬೋದು.